ಚೆನ್ನಾಗಿದ್ಯಾವ? ಏನ್ ಚಂದನಮ್ಮ, ಅದೆಂತ ಮನೆಗೆ ಮದುವೆ ಮಾಡ್ಕೊಟ್ಬಿಟ್ಟಮ್ಮ ನನ್ನ. ಯಾವಾಗ ನೋಡು ಬರೀ ಅದು ಕಯ್ಯ 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 ಅಂತವೆ. ಯಾಕೆ ಮಗಳೇ, ಏನಾಯ್ತವ? ದಿನಕ್ಕೆ 24 ಸತಿ ಟೀಡು 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 ಅಂತವೆ ಕಣಮ್ಮ. 2 ಸಲ ಅಂತ ಟೀ ಇಡ್ತಾರಮ್ಮ ಅವರಿಗೆ. ಮಗ, ಟೀ ಇಡೋದೇನು ದೊಡ್ಡ ಕೆಲಸವ? ಇಟ್ಕೊಡ್ಬೇಕು ಕಣವ. ಒಂದ್ಸಲನ 2 ಸಲನಮ್ಮ ಟೀ ಇಟ್ಕೊಡಕ್ಕೆ. ಗಂಟೆಗೊಂದ್ಸಲ ಟೀ ಇಡು ಅಂತಾರೆ ಕಣಮ್ಮ. ಅಯ್ಯೋ, ಅವ್ರು ಬಂದ್ರೆ ಟೀ ಇಡು, ಇವ್ರು ಬಂದ್ರೆ ಟೀ ಇಡು. ಮಗ ತಾನಾಯ್ತೈತೆ ಟೀ ಇಡು. ಕಾಲು ನೋವು ಟೀ ನೋಡು, ಟೀ ಇಡು. ಕೈ ನೋವು ಟೀ ಇಡು, ಕಣ್ಣು ನೋವು ಟೀ ಇಡು. ಬರೀ ಎಲ್ಲ ನೋವಿಗೂ ಟೀನ ಕಣಮ್ಮ ಅವ್ರ ಮನೆ ಕುಡಿಯೋದು. ಯಾರು ಅಂತ ಇಡ್ತಾರಮ್ಮ ಟೀಯ? ಅವ್ವ, ಹಂಗಂದಳವ ಅವಳು. ಸುಪ್ನಾತಿ, ಮುಂದ್ಸಲ ಬತ್ತಿನಲ್ಲ ಮಾಡ್ತೀನಿ ನಡಿ ಅವಳಿಗೆ. ಯಾವ ಅಡುಗೆ ಮಾಡಿದ್ರು ಉಪ್ಪಿಲ್ಲ ಕಾರಿಲ್ಲ, ಉಪ್ಪಿಲ್ಲ ಕಾರಿಲ್ಲ ಅಂತಾಳೆ ಕಣಮ್ಮ ಅವಳು. ಚೆನ್ನಾಗೇ ಇರುತ್ತೆ ಅಂತಾರೆ ನಮ್ಮ ಯಜಮಾನ್ರು. ಅವಳು ನೋಡಿದ್ರೆ ಅವೆಲ್ಲ ಇದ್ರು ಉಪ್ಪಿಲ್ಲ ಕಣೆ, ಕಾರಿಲ್ಲ ಕಣೆ, ನಿಂಗೆ ಅಡುಗೆ ಮಾಡಕ್ಕೆ ಬರಲ್ಲ ಕಣೆ ಅಂತಾಳೆ ಕಣಮ್ಮ. ಉಪ್ಪು ಖಾರ ಜಾಸ್ತಿ ಹಾಕಿ ಮಾಡ್ಕೊಡವ ತೆಗಿ, ತಿಂದ್ಬಿಟ್ಟು ನೆಗ ಬಿದ್ದು ಹೋಗ್ಲತೆಗಿ. ಅಡುಗೆ ತುಂಬ ಬರೀ ಉಪ್ಪು ಹಾಕ್ಬಿಡು, ಖಾರ ಹಾಕ್ಬಿಡು, BP ಶುಗರ್ ಎಲ್ಲ ಬಂದ್ಬಿಟ್ಟು ಹೋಗ್ಬಿಡ್ಲತ್ತೆ ಒಟ್ಟಿಗೆ. ಇನ್ನೇನು ತಾನೇ ಮಾಡ್ತೀನಿ ನೀನು? ಅಮ್ಮ, ನಂಗೆ 1 ತಿಂಗಳಿಗೆ ಸಾಕಾಗೋಗೈತೆ ಕಣಮ್ಮ. ನಂಗಂತೂ ಆಗೋದಿಲ್ಲ, ಹೋಗು. ನಾನು ಹಳ್ಳಿ ಬಯ್ಯಾರಿಗೆ ಫೋನ್ ಮಾಡಿ ಹೇಳ್ತೀನಿ, ಒಂದು 2 ದಿನ ಇದ್ದೋಗಿವ ಅಂತ. ನಿಮ್ಗೆ ಹೇಗಿರೋ ಮಗಳೇ ಇಲ್ಲಾರುವ. ಇನ್ನೇನಂದಳವ ಅವಳು ನಿಮ್ಮ ಸುಪ್ನಾತಿ ಅತ್ತೆ? ಅದೇ ಕಣಮ್ಮ, ಯಾವಾಗಲೂ ಕಯ್ಯ 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 ಅಂತ ಕಿರಿಕಿರಿ ಮಾಡ್ತಾಳೆ ಅವಳು. ಯಾವಾಗ ನೋಡು ಅದಿಲ್ಲ ಇದಿಲ್ಲ, ಅದು ಮಾಡು ಇದು ಮಾಡು, ಅತ್ತೋಳಿ ಇತ್ತೋಳಿ, ಬರೀ ಇದೆ ಅವಳದು. ಹಂಗೂ ಬೇರೆ ಮಾಡಲ್ಲ ಅವಳು. ತಡಿ, ಅವಳಿಗೆ ಸರಿಯಾಗಿ ಬಾಟ ಕಳಿಸ್ತೀನಿ ಕಂತಡಿ ನಾನು ಹೋಗ್ಲಿ ತೆಗಿ ವಸ್ತಲ್ವ ಅಂದ್ರೆ ಅವಳಿಗೂ ಬೇರೆ ಚೇಷ್ಟೆ ತೆಗಿತಾವಳ. ತಡಿ ಮಗ, ನಾನು ಏನು ಅಂತ ತೋರಿಸ್ತೀನಿ ಕಂತ ಅವಳಿಗೆ. ನನ್ನ ಏನು ಅನ್ಕೊಬಿಟ್ಟವಳೆ, ನಾನು ಎಂತಳು ಅಂತ ಇನ್ನೂ ಗೊತ್ತಿಲ್ಲ ಅವಳಿಗೆ. ಸುಮ್ಮನಿರು. ಅಯ್ಯೋ, ನನ್ನ ಮಗ ಹೆಂಗಿತ್ತು ಮದುವೆಗಿಂತ ಮುಂಚೆ, ಈಗ ಹೆಂಗ್ ಸರ್ಗೋಗೈತೆ ನೋಡಲ್. ಅಯ್ಯೋ ಕಂದ, ಊಟ ಮಾಡಿ ಎಷ್ಟು ದಿನ ಆಯ್ತವ? ನಡಿಯೋ, ಊಟ ಮಾಡಿ ನಡಿಯವ. ಟೈಮಿಗೆ ಊಟ ಮಾಡ್ತೀವ? ಊಟ ಮಾಡೋಕ್ಕಾರ ಟೈಮ್ ಕೊಡ್ತಾರ ಇಲ್ವಾ ಮನೇಲಿ? ಟೈಮ್ ಎಲ್ಲಿರುತ್ತಮ್ಮ ಊಟ ಮಾಡೋಕ್ಕೆ? ನಾನೇ ಟೈಮ್ ಮಾಡ್ಕೊಂಡು ಊಟ ಮಾಡಬೇಕು ಅಷ್ಟೇ. ಅಲ್ಲಿ ಯಾರು ಕೇಳೋದೇ ಇಲ್ಲ ಊಟ ಮಾಡ್ದ ಬುಟ್ಟ ಅಂತ, ಏನು ಕೇಳೋದೇ ಇಲ್ಲ ಕಣಮ್ಮ. ನಾನೇ ಅದೇ ಸ್ವಲ್ಪ ಇರಿ ಮಾಡ್ತೀನಿ, ಊಟ ಮಾಡ್ಬಿಟ್ಟು ಮಾಡ್ತೀನಿ ಅಂತ ಮಾತ್ರ ಸುಮ್ಮನೆ ಆಗ್ತಾಳೆ. ಸರಿ ಹೋಗು ಹುಣ್ಣು ಅಂತಾಳೆ. ಅದನ್ನು ಪ್ರೀತಿಯಿಂದನಾರು ಹೇಳಕ್ಕಲ್ಲ, ಒಳ ತೆಗ್ದ ಬಿದ್ದ ನಂಗೆ ಹೇಳ್ತಾಳೆ. ಮತ್ತೆ ನಾವು ಬಂದಾಗ ಮುಲಿತಾ ಇರ್ತಾಳೆ ಸುಪ್ನಾತಿ.